ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ನಾನು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. 1 ಗ್ಲಾಸ್ ಗೋಧಿ ಹಿಟ್ಟು, ಚಿರೋಟಿ ರವೆ, ಮೊಸರು, ಅಡುಗೆ ಸೋಡಾ, ಸ್ವಲ್ಪ ಸಕ್ಕರೆ ತಗೋಬೇಕು, ಆಮೇಲೆ ಉಪ್ಪು. ಓಕೆನಾ? ಗೋಧಿ ಹಿಟ್ಟು 1 ಗ್ಲಾಸ್ ಹಾಕ್ಕೋತಿದ್ದೀನಿ, ಆಮೇಲೆ ಚಿರೋಟಿ ರವೆ ಹಾಕ್ಕೋತಿದ್ದೀನಿ, ಆಮೇಲಿಂದ ಮೊಸರು, ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ, ಆಮೇಲಿಂದ ಇಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ, ಆಮೇಲೆ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಒಂದ್ಸಲ ನಾನು ಕಲಿಸ್ಕೊತಾಯಿದ್ದೀನಿ. ಕಲಿಸ್ಕೊಂಡು ಆದಮೇಲೆ 3 ಮಿಕ್ಸ್ ಆಗಬೇಕು. ಎಲ್ಲ ನಾನು ಹಾಕಿದ್ದೀನಲ್ಲ ಐಟಗಳು, ಗೋಧಿ ಹಿಟ್ಟು, ಮೊಸರು, ಚಿರೋಟಿ ರವೆ, ಉಪ್ಪು, ಸಕ್ಕರೆ, ಸೋಡಾ ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡು ಆಮೇಲೆ ನೀರು ಹಾಕಬೇಕು. ನೀರು ಹಾಕಿ 1 ಗಂಟೆಯಿಲ್ಲದ ಹಾಗೆ ಕಲಿಸ್ಕೋಬೇಕು. ನಾವು ದೋಸೆ ಹಿಟ್ಟ ಹೇಗೆ ರುಬ್ಕೋತೀವಿ ಹಾಗೆ ಇಲ್ಲಿ ಅದೇ ಹದಕ್ಕೆ ಹಿಟ್ಟನ್ನ ಕಲಿಸ್ಕೋಬೇಕು. ನೋಡಿ, ಕಲಿಸ್ಕೊತಿದ್ದೀನಿ. ಈ ಹದಕ್ಕೆ ಕಲಿಸ್ಕೊಂಡ್ರೆ 1 ಗಂಟೆ ಇರಬಾರ್ದು. ಅಂದರೆ ಮಾರ್ನಿಂಗ್ ಟೈಮು ಮಕ್ಕಳಿಗೆ ಕೆಲವೊಂದು ಮನೆಯಲ್ಲಿ ಇಡ್ಲಿ ಮಾಡಿರ್ತೀವಿ, ಮಕ್ಕಳಿಗೆ ಇಷ್ಟ ಆಗೋಲ್ಲ, ನನಗೆ ದೋಸೆ ಬೇಕು ಅಂತಾರೆ. ಆವಾಗ ದಿಢನ್ನಾಗಿ ನಾವು ಅಕ್ಕಿ ನೆನೆಸಿರಲ್ಲ, ಉದ್ದಿನಬೇಳೆ ನೆನೆಸಿರಲ್ಲ, ಸಡನ್ನಾಗಿ ಹೇಗಪ್ಪ ದೋಸೆ ಮಾಡೋದು ಅನ್ನೋರಿಗೆ ಈ ಟಿಪ್ಸು. ಇದನ್ನು ಈ ಥರ ಮಾಡಿಕೊಡಿ ಮಕ್ಕಳಿಗೆ. ನಾನು ಗೋಧಿ ಹಿಟ್ಟಿಂದ ಮಾಡ್ತಿದ್ದೀನಿ. ಇದೇ ಥರ ನೀವು ಅಕ್ಕಿ ಹಿಟ್ಟಿದ್ರೂ ಕೂಡ ಮನೆಯಲ್ಲಿ ಮಾಡ್ಕೋಬೋದು. ಅಕ್ಕಿ ಹಿಟ್ಟಿರ್ಬೋದು, ರಾಗಿ ಹಿಟ್ಟಿರ್ಬೋದು, ಗೋಧಿ ಹಿಟ್ಟಿಂದ ಮಾಡ್ಕೋಬೋದು ದೋಸೆನ. ಸರಿನಾ? ಅಕ್ಕಿ ರುಬ್ಬಬೇಕು, ಆಮೇಲೆ ಉದ್ದಿನಬೇಳೆನೇ ರುಬ್ಬೇಕಂತ ಏನಿಲ್ಲ. ಈ ಥರ ಮಾಡಿಕೊಂಡ್ರೆ ಮಕ್ಕಳಿಗೆ ಅವರಿಗೆ ಸ್ಟುಡಿಯೋ ಮೂಡಿರುತ್ತೆ, ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು ಮಾಡಿಕೊಟ್ರು ಅಂತ ನಾವು ಬೇಗವಾಗಿ ಕಲಿಸ್ಕೊಂಡು ಮಾಡ್ಕೋಬೋದು. ಓಕೆನಾ? ನೋಡಿ ಈ ಥರ ಬಂದಿದೆ. ಇದನ್ನು ನಾನು ಕೇವಲ 5 ನಿಮಿಷ ನೆನೆಯಕ್ಕಿಡ್ತೀನಿ. ಆಮೇಲೆ ದೋಸೆ ಹಾಕ್ತೀನಿ.